ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಜಸ್ಟ್ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ನೀವು ತೊಗೊಳ್ಳಿ. ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ನೀವು ಇಗ್ನೋರ್ ಮಾಡ್ಬೋದು. ಆ್ಯಂಡ್ ಕಮ್ಮಿಂಗ್ ಸ್ಯಾಟರ್ಡೇ 12th ಏಪ್ರಿಲ್ ರಿಲೇಷನ್ಶಿಪ್ ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದರ ಡೀಟೇಲ್ಸ್ ಬಂದು ನನ್ನ ವಾಟ್ಸಪ್ ಚಾನಲ್ ಲಿಂಕ್ ಸಹ ನಾನು ಕೊಟ್ಟಿರ್ತೀನಿ. ನಿಮಗೆ ಮೋರ್ ಅಪ್ಡೇಟ್ಸ್ಗೆ ನನ್ನ ವಾಟ್ಸಪ್ ಚಾನಲ್ನ ನೀವು ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ್ಯಂಡ್ ವಾಟ್ಸಪ್ ನಂಬರ್ ಸಹ ಅಲ್ಲೇ ಇರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಆಗಿರ್ಬೋದು, ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅಥವಾ ಕೋರ್ಸಸ್ನ ಕಲಿಬೇಕು ಅಂತ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಟೆಕ್ಸ್ಟ್ ಮೀ. ಆ್ಯಂಡ್ ರಿಲೇಷನ್ಶಿಪ್ ವೆಬಿನಾರ್ ಏನಕ್ಕೆ ಅಂತಂದರೆ, ಸೊ ಒಂದು ಪೋಲ್ ಹಾಕಿದ್ದೆ, ಅದರಲ್ಲಿ ತುಂಬ ಜನ ರಿಲೇಷನ್ಶಿಪ್ ವೆಬಿನಾರ್ ಬೇಕು ಅಂತ ಪಿಕ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಾನು ರಿಲೇಷನ್ಶಿಪ್ ವೆಬಿನಾರ್ನ ಕಂಡಕ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಪ್ರೈಸ್ ಅಮೌಂಟ್ ಸಹ ತುಂಬ ಕಡಿಮೆ ಇದೆ. ತುಂಬ ಜನ ಎಷ್ಟೊಂದು ಪ್ರೈಸ್ ಇಟ್ಟಿರ್ತಾರೆ, ಬಟ್ ನಾನು ಈ ಸಲ ತುಂಬ ಕಡಿಮೆನೇ ಇಟ್ಟಿದ್ದೀನಿ. ಇಫ್ ಇನ್ ಕೇಸ್ ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ನ ಫೇಸ್ ಮಾಡ್ತಾಯಿದ್ದೀರಾ, ಲಾ ಆಫ್ ಅಟ್ರಾಕ್ಷನ್ ಮೂಲಕ, ಮ್ಯಾನಿಫೆಸ್ಟೇಷನ್ ಮೂಲಕ ನೀವು ಅದನ್ನು ಸರಿ ಮಾಡ್ಕೊಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಆ ಒಂದು ವೆಬಿನಾರ್ನ ನೀವು ಜಾಯ್ನ್ ಆಗ್ಬೋದು. ಸೊ ಈ ಒಂದು ಟ್ಯಾರೋ ರೀಡಿಂಗ್ ಟಾಪಿಕ್ ಬಂದು ನಿಮ್ಮ ಲವ್ ರಿಲೇಷನ್ಶಿಪ್ ಏಪ್ರಿಲ್ ಮಂತಲ್ಲಿ ಹೇಗಿದೆ ಅನ್ನೋದ್ರ ವಿಚಾರವಾಗಿ ಆಗಿರುತ್ತೆ. ಏಪ್ರಿಲ್ ಮಂತಲ್ಲಿ ನಿಮಗಾಗಿ ಏನೆಲ್ಲ ರೀಡಿಂಗ್ಸ್ ಬರ್ತಾ ಇರುತ್ತೆ, ಇದನ್ನು ಬ್ರೇಕಪ್ಪಲ್ಲಿರೋರು ನೋಡ್ಬೋದು, ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಎನಿ ಸಿಚುವೇಷನಲ್ಲಿ ಇರೋರು ಈ ಒಂದು ರೀಡಿಂಗ್ನ ನೋಡ್ಬೋದು. Okay, the first card is 3 of Cups. Congratulations. Okay, ತುಂಬ ಕಾರ್ಡ್ಸ್ ಬೀಳ್ತಾ ಇದೆ. ಓಕೆ, ಸೊ ಬಾಟಮ್ ಆಫ್ ದ ಡೆಕ್ ತೊಗೊಬಿಡ್ತೀನಿ. ನೈಟ್ ಆಫ್ ವ್ಯಾಂಡ್ಸ್, ಹಾಗೆ ಸೊ ಅನದರ್ ಕಾರ್ಡ್ ಬಂದು ದ ಲವರ್ಸ್ ಕಾರ್ಡ್ ಇದೆ. ಸೊ ನೋಡೋಣ ಏನೆಲ್ಲ ಕಾರ್ಡ್ಸ್ ಬಂದಿದೆ ಅಂತ. ಆ್ಯಂಡ್ ಇದು ಯಾವುದನ್ನು ನಾನು ನೋಡಿ ತೊಗೊಂಡಿಲ್ಲ, ಹಾಗೆ ಪಿಕ್ ಮಾಡಿರೋವಂಥದ್ದು. ಓಕೆ, 3 ಆಫ್ ಕಪ್ಸ್ ಬಂದಿದೆ, 10 ಆಫ್ ಸಾರ್ಡ್ಸ್ ಬಂದಿದೆ, ನೈಟ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ 6 ಆಫ್ ಸಾರ್ಡ್ಸ್. ಅಗೈನ್ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ, 5 ಆಫ್ ಸಾರ್ಡ್ಸ್ ಇದೆ, ದ ಲವರ್ಸ್ ಹಾಗೆ ನೈಟ್ ಆಫ್ ವ್ಯಾಂಡ್ಸ್. ಓಕೆ, ಸೊ ಈ ಒಂದು ವಿಡಿಯೋನ ಆಲ್ರೆಡಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಚೀಟ್ ಮಾಡ್ತಿದ್ದಾರೆ ಅಂತ ಗೊತ್ತಿರೋರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ನಿಮಗೆ ಗೊತ್ತಿದೆ ಅವರು ನಿಮಗೆ ಮೋಸ ಮಾಡಿದ್ದಾರೆ, ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅವರು ನಿಮಗೆ ಎಲ್ಲೋ ಒಂದು ಕಡೆ ಚೀಟಿಂಗ್ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಬಟ್ ಕೆಲವೊಬ್ಬರಿಗೆ ಇಲ್ಲಿ ಆಕ್ಸೆಪ್ಟೆನ್ಸಿ ಅನ್ನೋದು ಇಲ್ಲ. ಯಾಕೆ ಅಂತಂದರೆ ನೀವು ಅಷ್ಟೊಂದು ಇಷ್ಟಪಡ್ತಿದ್ದೀರಾ ಆ ವ್ಯಕ್ತಿನ, ಅವ್ರು ಏನೇ ಮಾಡಿದ್ರೂ ಸಹ ಅವರು ಬದಲಾಗ್ತಾರೆ, ನನ್ನ ಮೇಲೆ ಪ್ರೀತಿ ಮಾಡ್ತಾರೆ, ಮತ್ತು ನನ್ನ ಜೊತೆಗೆ ಚೆನ್ನಾಗಿ ಮಾತಾಡ್ತಾರೆ ಅಂತ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ. ಅವ್ರು ಏನೇ ತಪ್ಪು ಮಾಡಿದ್ರು, ಏನೇ ನಿಮಗೆ ತುಂಬ ಹರ್ಟ್ ಮಾಡಿದ್ರು, ತುಂಬ ಬ್ಯಾಕ್ ಸ್ಟ್ಯಾಬಿಂಗ್ ನಿಮಗೆ ನಡೆದಿರ್ಬೋದು, ಅಷ್ಟೆಲ್ಲ ಆದರೂ ಸಹ ಈ ಪರ್ಸನ್ನ ನೀವು ಎಲ್ಲೂ ಸಹ ಬಿಟ್ಕೊಡ್ದಲೇ ಇನ್ನೂ ಸಹ ಪ್ರೀತಿ ಮಾಡ್ತಾಯಿದ್ದೀರಾ ಅಂತ ಫಸ್ಟು ಮೆಸೇಜ್ ಇಲ್ಲಿ ಬರ್ತಾ ಇರೋದು. ಆ್ಯಂಡ್ ಪೆಂಟಿಕಲ್ಸ್ ಕಾರ್ಡಲ್ಲಿ ಬರ್ತಾ ಇರೋದ್ರಿಂದ ಫೈನಾನ್ಷಿಯಲಿ ಸಹ ನಿಮಗೆ ಕರೆಂಟ್ಲಿ ತುಂಬ ಸ್ಟ್ರಗಲಿಂಗ್ ಇರ್ಬೋದು. ಅದ್ರ ಕಡೆಯೂ ನಿಮಗೆ ಫೋಕಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಲೈಕ್ ಎಲ್ಲ ಸಹ ಒಂದು ಮೆಸ್ ಅನ್ನೋ ರೀತಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಲೈಫಲ್ಲಿ ಯಾವುದೂ ಸರಿ ಆಗ್ತಿಲ್ವಲ್ಲಪ್ಪ, ಕರಿಯರ್ ಆಗಿರ್ಬೋದು,
ಫೈನಾನ್ಷಿಯಲ್ ಸಿಚುವೇಶನ್ ಆಗಿರ್ಬೋದು, ಲವ್ ಲೈಫ್ ಆಗಿರ್ಬೋದು, ಯಾವುದೂ ಸಹ ಇಲ್ಲಿ ಸರಿ ಹೋಗ್ತಾ ಇಲ್ವಲ್ಲ ಅನ್ನೋ ಒಂದು ಯೋಚನೆ ಆಗಿರ್ಬೋದು, ಓವರ್ ಥಿಂಕಿಂಗ್ ಆಗಿರ್ಬೋದು ನಿಮಗೆ ತುಂಬ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಮನೆಯಲ್ಲಿ ಸ್ವಲ್ಪ ಅವ್ರ ಮದರ್ಗೆ ಅಥವಾ ಯಾವುದೋ ಒಂದು ಫೀಮೇಲ್ ಎನರ್ಜಿಗೆ ಇಲ್ಲಿ ಹೆಲ್ತ್ ಇಶ್ಯೂಸ್ ಇರ್ಬೋದು. ಆ್ಯಂಡ್ ಏಪ್ರಿಲ್ ಮಂತಲ್ಲಿ ನಿಮ್ಮ ಮತ್ತು ಅವರ ನಡುವೆ ಕಮ್ಯುನಿಕೇಷನ್ ಆಗುತ್ತಾ ಅಂತಂದರೆ ದೆರ್ ಇಸ್ ಎ ಚಾನ್ಸ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಬಾಟಮ್ ಆಫ್ ದ ಡೆಕ್ ಇಲ್ಲಿ ದ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ನೀವು ಸಹ ಅವ್ರ ಜಾಗದಲ್ಲಿ ನಿಂತು ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ ಕೆಲವೊಂದು ಬಾರಿ. ಕೆಲವೊಬ್ಬರು ಇಲ್ಲಿ ನಿಮ್ಮ ಒಂದು ಇಷ್ಟಗಳೇನು, ನಿಮ್ಮ ಒಂದು ಅನಿಸಿಕೆಗಳೇನು ಅನ್ನೋದನ್ನು ಮಾತ್ರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಚೆನ್ನಾಗಿದ್ದಾಗ ಹೇಳ್ಕೊಂಡಿರ್ಬೋದು. ಆ ವ್ಯಕ್ತಿಗೆ ಏನು ಇಷ್ಟ ಅನ್ನೋದನ್ನು ಅಷ್ಟಾಗಿ ನೀವು ತಿಳ್ಕೊಂಡಿಲ್ಲ. ಆ್ಯಂಡ್ ಅವರ ಒಂದು ಸಿಚುವೇಷನಲ್ಲಿ ನಿಂತು ಕೆಲವೊಂದು ವಿಚಾರಗಳನ್ನು ನೀವು ಯೋಚಿಸಬೇಕಾಗತ್ತೆ. ಆ್ಯಂಡ್ ಏಪ್ರಿಲ್ ಮಂತ್ ಅನ್ನೋದಕ್ಕಿಂತ ವಿತಿನ್ 3 ಮಂತ್ಸಲ್ಲಿ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಆಗುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಏಪ್ರಿಲ್ ಮಂತಲ್ಲಿ ಯಾವುದೋ ಒಂದು ವಿಚಾರವಾಗಿ ನೀವಿಬ್ಬರು ಮತ್ತೆ ಕಮ್ಯುನಿಕೇಟ್ ಮಾಡ್ತೀರ. ರಿಯೂನಿಯನ್ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಇದ್ದರೂ ಸಹ ಕಮ್ಯುನಿಕೇಷನ್ ಆಗುತ್ತೆ. ಸೊ ಆ ಒಂದು ಕಮ್ಯುನಿಕೇಷನ್ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಅವರ ಒಂದು ಮಾತುಗಳನ್ನು ನೀವು ತಾಳ್ಮೆಯಿಂದ ಕೇಳಬೇಕಾಗತ್ತೆ. ಜಸ್ಟ್ ಇಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ಇಟ್ಕೊಂಡು ಅವ್ರನ್ನ ತುಂಬ ಕ್ವೆಶ್ಚನ್ ಮಾಡೋದು, ಇಷ್ಟು ದಿನ ಏನಕ್ಕೆ ಹಿಂಗೆ ಮಾಡಿದೆ, ಯಾಕೆ ಹಿಂಗೆ ಮಾಡಿದೆ ಅಂತ ಕ್ವೆಶ್ಚನ್ ಮಾಡೋ ಬದಲು ಅವ್ರ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ನೀವು ಯೋಚನೆ ಮಾಡಬೇಕಾಗತ್ತೆ. ಅವ್ರು ಏನು ಹೇಳ್ತಾರೆ, ಅವರು ಯಾವ ಒಂದು ಡಿಸಿಷನ್ಸ್ನ ತಗೊಳ್ತಾ ಇದ್ದಾರೆ ಅನ್ನೋದ್ರ ಕಡೆ ಸ್ವಲ್ಪ ನೀವು ಗಮನ ಇಟ್ಟು ಕೇಳಬೇಕಾಗತ್ತೆ. ಈಗ ನಿಮ್ಮ ಇಬ್ಬರ ಮಧ್ಯೆ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಸಹ ಆಗ್ತಾ ಇರ್ಬೋದು. ಇಲ್ಲಿ ಕೆಲವೊಬ್ಬರು ವಿಚಾರದಲ್ಲಿ ಅವರು ಮಾತಾಡಿಸಿದಾಗ ನೀವು ಮಾತಾಡ್ಸೋದಿಲ್ಲ, ನೀವು ಮಾತಾಡಿಸಿದಾಗ ಅವ್ರು ಮಾತಾಡ್ಸೋದಿಲ್ಲ. ಸೊ ಈ ಥರ ಆನ್ ಆ್ಯಂಡ್ ಆಫ್ ನಿಮ್ಮಿಬ್ಬರ ಮಧ್ಯೆ ನಡೀತಾ ಇರ್ಬೋದು. ಆ್ಯಂಡ್ ನೈಟ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ದೇ ಆರ್ ರೆಡಿ. ಸೊ ಈಗ ನಿಮ್ಮ ಪರ್ಸನ್ ರೆಡಿ ಇದ್ದಾರೆ ನಿಮ್ಮ ಹತ್ರ ಬರೋದಕ್ಕೆ. ನೋ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇದ್ದೀರಾ ಅವ್ರಿಗೆ ಈ ಒಂದು ಮೆಸೇಜ್ ರೆಸೊನೇಟ್ ಆಗುವಂಥದ್ದು. ನಿಮ್ಮ ಹತ್ತಿರಕ್ಕೆ ಅವರು ಬರುವಂಥ ಚಾನ್ಸಸ್ ಇದೆ. ಸೊ ಸರ್ಪ್ರೈಸ್ ವಿಸಿಟಿಂಗ್ ಕೆಲವೊಬ್ಬರು ವಿಚಾರದಲ್ಲಿ ಇಲ್ಲಿ ಬರ್ತಾ ಇದೆ. ಸೊ ಅವರು ನಿಮಗೆ ಕೆಲವೊಂದು ಸರ್ಪ್ರೈಸಸ್ನ ಕೊಡ್ಬೋದು. ಆ್ಯಂಡ್ 10 ಆಫ್ ಸ್ವಾರ್ಡ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಏನೆಲ್ಲ ನೀವು ಬ್ಯಾಟಲ್ಸ್ನ ನೋಡಿದ್ರಿ, ಏನೆಲ್ಲ ಸ್ಟ್ರಗಲ್ನ ನೀವು ನೋಡಿದ್ರಿ ಇಲ್ಲಿವರೆಗೂ, ಅದು ಎಲ್ಲನೂ ನೆಗೆಟಿವ್ ಆಗಿ ಆಗ್ತಾಯಿದೆ ನನ್ನ ಲೈಫಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ರಿ ಅಲ್ವಾ. ಸೊ ಇಲ್ಲಿ ಅದೆಲ್ಲದಕ್ಕೂ ಒಂದು ಎಂಡ್ ಬರುವಂಥ ಚಾನ್ಸಸ್ ಇದೆ. ನಿಮ್ಮ ಒಂದು ಪ್ರಾಬ್ಲಮ್ಸ್ ಎಂಡ್ ಆಗುವಂಥ ಟೈಮ್ ಹತ್ತಿರ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಏಪ್ರಿಲ್ ಮಂತಲ್ಲಿ ನಿಮಗೆ ಕೆಲವೊಂದು ಸತ್ಯನೂ ಗೊತ್ತಾಗ್ಬೋದು. ನಿಮ್ಮ ಪಾರ್ಟ್ನರ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಗೆ ಬೇರೆ ಯಾವುದ್ರ ಬಗ್ಗೆನೋ ತುಂಬ ದಿನದಿಂದ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ, ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಆ ಒಂದು ವಿಚಾರ ಏಪ್ರಿಲ್ ಮಂತಲ್ಲಿ ನಿಮಗೆ ಗೊತ್ತಾಗುವಂಥ ಚಾನ್ಸಸ್ ಇದೆ. ಸೊ ಅದರಿಂದನೂ ನಿಮಗೆ 2 ಚಾನ್ಸಸ್ ಇದೆ. ಒಂದು ನಿಮಗೆ ಹ್ಯಾಪಿ ಆಗ್ಬೋದು, ಒಂದು ನಿಮಗೆ ಬೇಜಾರಾಗ್ಬೋದು. 2 ಚಾನ್ಸಸ್ ಸಹ ಇಲ್ಲಿ ಡೆಫಿನೆಟ್ಲಿ ಇದೆ. ಸೊ ಏಪ್ರಿಲ್ ಮಂತ್ ಲವ್ ಲೈಫ್ ರೀಡಿಂಗ್ ಬಂದು ಇದಾಗಿತ್ತು. ಸೊ ದೇರ್ ಈಸ್ ಎ ಚಾನ್ಸ್ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಆಗುವಂಥದ್ದು. ಆ್ಯಂಡ್ ರಿಯೂನಿಯನ್ ನೋ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇದ್ದೀರಾ ನಿಮಗೆ ಆಗುವಂಥ ಚಾನ್ಸಸ್ ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್.